ಸಾಕ್ಷಿ ಹೇಳಿ ಅವಳ ವ್ಯಕ್ತಿತ್ವಕ್ಕೆ ಮಸಿ ಬಳಿಯಕ್ ನೋಡ್ತಿದ್ಯೇನೋ? ಡಾಕ್ಟ್ರೆ, ಪೊಲೀಸ್ ಮುಂದೆ ಹಾಗೆಲ್ಲ ಮಾಡಬಾರ್ದು ನೀವು. ಸಾರಿ ಸರ್. ನನಗೆ ತಡ್ಕೊಳ್ಳೋದಕ್ಕಾಗ್ತಿಲ್ಲ. ನೀವಿದ್ದೀರಾ ಅಂತ ಇವನ್ನ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಇವನ್ ಕತೆ ಬೇರೆನೆ ಆಗಿರೋದು. ಏನೋ ಮುಖ ನೋಡ್ತಿದ್ಯಾ? ಯಾರೋ ನಿನ್ನ ಕಳ್ಸಿದ್ದು? ಯಾರ್ ಎಂಜಿಲ್ ಕಾಸ್ತಿಂದು ಸುಳ್ಳು ಸಾಕ್ಷಿ ಹೇಳೋದಕ್ ಬಂದಿದ್ಯಾ ನೀನು? ಮಾತಾಡೋ. ಯಾರ್ ನಿನ್ನ ಕಳ್ಸಿದ್ದು? ಹೇಳೋ. ಅದ್ ಯಾವಳೆ ಆಗಿರ್ಲಿ, ಯಾವನೇ ಆಗಿರ್ಲಿ, ನಾನ್ ಮಾತ್ರ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಯಾರ್ ಕಳ್ಸಿದ್ದು ಅಂತ ಬೊಗಳು. ಮಾತಾಡೋ. ಡೇಯ್, ಯಾರೋ ನಿನ್ನ ಇಂಥ ಕೊಚ್ಚೆ ಕೆಲಸ ಮಾಡೋದು ಕಳ್ಸಿದ್ದು? ಯಾರವರು? ಬೊಗಳು ಸಾಯಿ. ಮಾತಾಡೋ. ಮಾತಾಡ್ತೀಯ ಇಲ್ಲೋ ಇನ್ನೊಂದ್ ಸರಿಯಾಗಿ ಕೊಟ್ಟು ಮಾತಾಡೋಂಗ್ ಮಾಡ್ಬೇಕಾ? ನೋಡು, ನೀನ್ ಮಾಡಿರೋ ತಪ್ಪಿಗೆ ಪರಿಣಾಮ ಅನುಭವಿಸ್ತೀಯ. ಆದ್ರೆ ಪರಿಣಾಮ ಸ್ವಲ್ಪ ಕಮ್ಮಿ ಆಗ್ಬೇಕು ಅಂದ್ರೆ ನಿನ್ನ ಯಾರು ಕಳ್ಸಿದ್ದು ಅಂತ ಬೊಗಳು ಈಗ. ಯಾಕೋ ನಾನು ಇಷ್ಟು ಸಲಿ ಕೇಳಿದ್ರು ಏನು ಮಾತಾಡ್ತಾನೆ ಇಲ್ಲ? ನನಗೆ ಗೊತ್ತು ಬಿಡು, ನಿನ್ನಂತವ್ರು ಪೇಮೆಂಟ್ ಕೊಟ್ಟಿರೋ ಗಳಿಗೆ ನಿಯತ್ತಾಗಿರ್ತೀರ. ನೋಡು, ನೀನ್ ಇಷ್ಟು ದಿನ ಯಾರ್ ಎಂಜಿಲ್ ಕಾಸ್ ತಿಂದು ಏನೇನ್ ತಪ್ಪು ಮಾಡಿದ್ಯೋ ನನಗೆ ಗೊತ್ತಿಲ್ಲ. ಆದ್ರೆ ನಮ್ ಫ್ಯಾಮಿಲಿ ವಿಷಯಕ್ಕೆ ಬಂದು ತಪ್ಪು ಮಾಡ್ಬಿಟ್ಟೆ. ಅದ್ರಲ್ಲೂ ಪ್ರೇಮನ್ ವಿಷಯಕ್ಕೆ ಬಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಯಾರಿಗೂ ಕೇಡು ಬಯಸದೇ ಇರೋ ಪ್ರೇಮನ್ ಕ್ಯಾರೆಕ್ಟರ್ ಹಾಳು ಮಾಡಕ್ಕೆ ನಿನ್ನ ಕಳ್ಸಿದ್ರಲ್ಲ, ಅವರಿಗೂ ಉಳಿಗಾಲ ಇಲ್ಲ. ಅವ್ರ ಎಂಜಿಲ್ ಕಾಸ್ ತಿಂದು ಸುಳ್ಳು ಸಾಕ್ಷಿ ಹೇಳಕ್ ಬಂದಿದ್ಯಲ್ಲ, ನಿನಗೂ ಉಳಿಗಾಲ ಇಲ್ಲ. ಪರವಾಗಿಲ್ವೇ? ಫಾರ್ ದಿ ಫಸ್ಟ್ ಟೈಮ್ ನಿಮ್ಮ ತಮ್ಮ ನಮ್ಮ ಅಕ್ಕನ ಪರವಾಗಿ ಸ್ಟ್ಯಾಂಡ್ ತಗೊಂಡಿದ್ದಾರೆ. ನಿಜವಾಗ್ಲೂ ನಂಗಿವತ್ತು ಅವ್ರ ಮೇಲೆ ಮರ್ಯಾದೆ ಮೂಡ್ತಿದೆ. ನನ್ನ ತಮ್ಮ ಈ ಪಾರ್ಟಿ ರೋಸ್ದಲ್ಲಿ ಮಾತಾಡೋದನ್ನ ನಾನು ಇದೇ ಮೊದಲನೇಕಿತ ನೋಡ್ತಾ ಇರೋದು. ಡೋಂಟ್ ವರಿ ಪ್ರೇಮ, ಇನ್ನು ಮುಂದೆ ಇಂಥವ್ರು ನಮ್ಮ ತಂಟೆಗೆ ಬರಲ್ಲ. ಬಾ. ರಾಮ್, ರಾಮ್, ಮದ್ವೆ ಆದಾಗಿಂದ ನೀನ್ ನೋಡ್ದಾಗೆಲ್ಲ ನನಗೆ ಸಿಟ್ಟು ಬರೋದು ಕಣಪ್ಪ. ನನ್ನ ಮಗಳ ಮೇಲೆ ಎಂತ ಆಪಾದನೆ ತಂದ್ಬಿಟ್ನಲ್ಲ ಅಂತ ಮನ್ಸಿಗೆ ಯಾವಾಗ್ಲೂ ಕಹಿ ಅನ್ಸೋದು. ಆದ್ರೆ ನೀನಿವತ್ತು
ನನ್ನ ಮಗಳು ಮರ್ಯಾದೆ ಕಾಪಾಡ್ಬಿಟ್ಟೆ ಕಣಪ್ಪ. ಅವಳ ಪರವಾಗಿ ಗಟ್ಟಿಯಾಗಿ ನಿಂತು ಅವಳಿಗೆ ಬರ್ತಿದ್ದ ಕಳಂಕನ ದೂರ ಮಾಡಿದೆ. ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕು. ಮಾವ, ಪ್ರೇಮನ್ ಜಾಗದಲ್ಲಿ ಯಾರೇ ಇದ್ದಿದ್ರು ನಾನು ಅವ್ರ ಪರವಾಗಿ ನಿಲ್ತಿದ್ದೆ. ಯಾಕಂದ್ರೆ ವ್ಯಕ್ತಿತ್ವ ಕಳಂಕ ಬಂದಾಗ ಆಗೋ ನೋವು ಅದನ್ನ ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತು. ನನ್ನ ಹತ್ರ ಏನ್ ಮಾತಾಡ್ತೀಯ? ಸಾಹೇಬ್ರ ಹತ್ರ ಮಾತಾಡೋ ಹೋಗಿ. ನಮಸ್ತೆ ಸರ್. ಯಾರೋ ಈ ಗಾಡಿ ಓನರು? ಮಾದೇವಣ್ಣ ಅಂತ ಸರ್. ಅವ್ರ ಹತ್ರ ನಾವು ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆ ಸರ್. ಪೇಪರ್ಗಳು ನಮ್ಮ ಹತ್ರ ಇದೆ ಸರ್. ಏಯ್, ನಾನು ಕೇಳಿದ್ನ ಅದನ್ನ ಮುಚ್ಕೊಂಡು ನಾನು ಕೇಳಿದಕ್ಕೆ ಮಾತ್ರ ಆನ್ಸರ್ ಮಾಡು. ರೇ ರವಿ ಸರ್. ಸರ್, ಈ ಮಾದೇವ್ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಅಲ್ವಾ? ಹೌದು ಸರ್. ಒಬ್ನು ಕೈ ಕಟ್ ಮಾಡಿರೋ ಕೇಸ್ ಇದೆ ಅವನ ಮೇಲೆ. ಏಯ್, ಏನ್ ದಂಧೆ ನಡೆಸ್ತಾ ಇದ್ದೀರಾ ಇಲ್ಲಿ? ಏನ್ ಮಾಫಿಯಾ ನಡೆಸ್ತಾ ಇದ್ದೀರಾ? ಹೇಳಿ, ಏನ್ ನಡೀತಾ ಇದೆ ಇಲ್ಲಿ? ಮಳದಂದೆನಾ, ಸ್ಯಾಂಡಲ್ವುಡ್ ಮಾಫಿಯಾನಾ, ಅಥವಾ ಕಳಬೊಟ್ಟಿನ? ಸರ್, ಯಾಕೆ ಸರ್ ಆಗಂತಿದ್ದೀರಾ? ನಿಮ್ ಓನರ್ ಮಹದೇವಂಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋದಕ್ಕೇನೆ ನಾವಿಲ್ಲಿ ಬಂದಿರೋದು. ಇಷ್ಟೊಂದು ಲಾರಿಗಳು, ಇಷ್ಟು ದೊಡ್ಡ ಫ್ಯಾಕ್ಟ್ರಿ, ಇಷ್ಟೆಲ್ಲ ಇಟ್ಕೊಂಡಿದ್ದೀರಾ ಅಂದ್ರೆ ಖಂಡಿತ ಏನೋ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾನೆ ಅಂತ. ಸರ್ ಹಂಗೆಲ್ಲ ಏನಿಲ್ಲ ಸರ್, ಅಂತದೆಲ್ಲ ಮಾತಾಡ್ಬಿಡಿ ಸರ್. ಏಯ್, ನಿಮ್ಮ ಯಜಮಾನಂಗೆ ಫೋನ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಕೇಳು. ಗಾಡಿಗಳನ್ನ ಬಿಡ್ತಿಲ್ಲ ಅಂತ ಹೇಳು. ಸರಿ ಸರ್. ಹೇಳ ಸೀನಿ. ಅಣ್ಣ, DSP ಸಾಹೇಬ್ರು ನಮ್ ಗಾಡಿಗಳು ಹಿಡಿದ್ಬಿಟ್ಟವ್ರೆ, ಮುಂದೆ ಹೋಗಿ ಬಿಡ್ತಾ ಇಲ್ಲ. ಏನೋ SP ಸಾಹೇಬ್ರು ನಮ್ಮ ಲಾರಿಗಳನ್ನೆಲ್ಲ ಹಿಡ್ದವ್ರೆ. ಅದ್ರಲ್ಲಿ ಅಂಥದ್ದು ಏನೈತೆ ಅಂತ ಹಿಡ್ದವ್ರಲ್ಲ. ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿ ಇಟ್ಕೊಂಡು ಹೋಯ್ತಿದ್ದೀರಾ ತಾನೇ? ಅದನ್ನ ತೋರಿಸಿ ಅವ್ರಿಗೆ. ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿದ್ದೇವೆ ಅಣ್ಣ, ಆದ್ರೆ ಏನಾದ್ರೆ ನೀನೇನಾ ಈ ಲಾರಿಗೆಲ್ಲ ಓನರು? ಹೌದು ಸಾಹೇಬ್ರೆ. ಮಹಾದೇವ್ ಶ್ರೀನಿವಾಸ್ ಅಲ್ವಾ ನಿನ್ನ ಹೆಸರು? ಹೌದು ಸಾಹೇಬ್ರೆ. ಬಾ ಇಲ್ಲಿಗೆ, ನೀನು ವಿಚಾರಿಸ್ಬೇಕು. ಯಾಕೆ ಸಾಹೇಬ್ರೆ? ಗಾಡಿ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗ್ಯಾವೆ. ಮೊನ್ನೆ ಅಷ್ಟೇ FC ಮಾಡಿಸಿದೀವಿ. ಅದನ್ನು ಒಂದ್ಸಲ ಚೆಕ್ ಮಾಡಿಬಿಡಿ. ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇದ್ಬಿಟ್ರೆ ಎಲ್ಲ ಸರಿಯಾಗಿದೆ ಅಂತನಾ? ಯಾವನಿಗೆ ಗೊತ್ತು? ನೀನು ಆ ಡಾಕ್ಯುಮೆಂಟ್ಸ್ ಎಲ್ಲ ಲಂಚ ಕೊಟ್ಕೊಂಡು ಮಾಡಿಸ್ಕೊಂಡಿರ್ಬೋದು. ನೀನು ಇಲ್ಲಿಗೆ ಬಾ, ನಿನ್ನ ಹತ್ರ ಮಾತಾಡಬೇಕು. ಯಾಕೆ ಸಾಹೇಬ್ರೆ ಹಂಗೆಲ್ಲ ಮಾತಾಡ್ತಾ ಇದ್ದೀರಾ? ನಾವ್ಯಾಕಂತ ಕೆಲಸ ಮಾಡೋಣ? ಎಲ್ಲ ಡಾಕ್ಯುಮೆಂಟ್ಗಳನ್ನೂ ಕಾನೂನು ಪ್ರಕಾರವಾಗಿ ಮಾಡಿಸಿದ್ದೀವಿ. ನೋಡಿ,
ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿ ಗಾಡಿನ ಬಿಟ್ಟು ಕಳಿಸಿ ದಯವಿಟ್ಟು. ಹೇಳೋದು ಅರ್ಥ ಆಗ್ತಿಲ್ವ ನಿನಗೆ? ನಿನ್ನ ಗಾಡಿ ಮುಂದಕ್ಕೆ ಹೋಗ್ಬೇಕು ಅಂತಂದರೆ ನೀನು ಇಲ್ಲಿಗೆ ಬರಬೇಕು. ಯಾಕೆ ಸಾಹೇಬ್ರೆ, ಗಾಡಿ ಅಲ್ಲೇ ಇದೆ, ಅದ್ರ ಡಾಕ್ಯುಮೆಂಟು ಅದೇ. ಅದನ್ನೆಲ್ಲ ದಯವಿಟ್ಟು ಒಂದ್ಸಲ ಚೆಕ್ ಮಾಡಿ ಗಾಡಿ ಬಿಟ್ಟು ಕಳಿಸಿ. ಲೋಡ್ ಮಾಡೋಕ್ಕೆ ಲೇಟ್ ಆಯ್ತದೆ. ಚೆಕ್ ಮಾಡ್ತಿದ್ದೀನಿ. ಚೆಕ್ ಮಾಡ್ತಿರೋದಕ್ಕೆ ನಿನಗೆ ಕಾಲ್ ಮಾಡಿರೋದು. ಡಾಕ್ಯುಮೆಂಟ್ಸ್ ಎಲ್ಲ ನೀಟಾಗಿದ್ಬಿಟ್ರೆ ಸಾಲದು. ಹೆಡ್ಲೈಟ್ ಸರಿಯಾಗಿಲ್ಲ, ನಿನ್ನ ಗಾಡೀಲಿ ಇಂಡಿಕೇಟರ್ ವರ್ಕ್ ಆಗ್ತಿಲ್ಲ, ಗಾಡಿ ನಂಬರ್ ಪ್ಲೇಟ್ ಕೂಡ ಸರಿಯಾಗಿಲ್ಲ. ಈ ಥರ ಎಷ್ಟೋ ಸಮಸ್ಯೆಗಳಿದೆ ನಿನ್ನ ಗಾಡೀಲಿ. ಅದ್ರ ಜೊತೆಗೆ ನಿನ್ನೂ ವಿಚಾರಿಸ್ಬೇಕು ನಾನು. ಬಾ ಇಲ್ಲಿಗೆ. ಸಾಹೇಬ್ರೆ, ನನ್ನ ಕೆಲಸ ಕಾರ್ಯನೆಲ್ಲ ಬಿಟ್ಟು ನಾನು ಅಲ್ಲಿವರೆಗೂ ಬರೋಕ್ಕಾಯ್ತದ? ಅಲ್ಲ, ನನ್ನನ್ನು ಯಾಕೆ ವಿಚಾರಿಸ್ಬೇಕು ನೀವು? ಗಾಡಿ ಡಾಕ್ಯುಮೆಂಟ್ ಕರೆಕ್ಟ್ ಆಗದೆ, ಎಫ್ಸಿನೂ ಮಾಡಿಸಿದ್ದೀನಿ. ಸರಿ ಬಿಡಿ, ಅದೇನೋ ಸಮಸ್ಯೆಗಳದೆ ಅಂತ ಹೇಳಿದ್ರಲ್ಲ, ಅದಕ್ಕೆಲ್ಲ ಎಷ್ಟು ಫೈನ್ ಕಟ್ಟಬೇಕು ಅಂತ ಹೇಳ್ಬಿಡಿ. ನಮ್ಮ ಹುಡುಗನ ಕಳಿಸ್ತೀನಿ, ಅವ್ನು ಕಟ್ತಾನೆ. ಹಂಗೆ ರಸೀದಿ ಕೊಟ್ಟು ನಮ್ಮ ಲಾರಿನ ಬಿಟ್ಟು ಕಳಿಸಿ. ಯಾಕೋ ಒಂದ್ಸಲ ಹೇಳಿದ್ರೆ ಗೊತ್ತಾಗಲ್ವಾ ನಿಂಗೆ? ನೀನ್ ಇಲ್ಲಿಗೆ ಬರೋವರೆಗೂ ನಿನ್ನ ಗಾಡಿ ಇಲ್ಲಿಂದ 1 ಇಂಚು ಕದಲೋದಿಲ್ಲ, ಗೊತ್ತಾಯ್ತಾ? ಯಾಕೆ ಸರ್, ಗಾಡಿ ಡಾಕ್ಯುಮೆಂಟ್ಗಳೆಲ್ಲ ಕರೆಕ್ಟಾಗ್ಯಾವೆ. ಅದೇನೋ ಸಮಸ್ಯೆ ಐತೆ ಅಂತ ಹೇಳಿದ್ರಿ, ಅದಕ್ಕೂ ಫೈನ್ ಕಟ್ತೀನಿ ಅಂದರೂ ಕೇಳ್ತಾ ಇಲ್ವಲ್ಲ. ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದೀರಾ ನೀವು? ಓ, ದುಡ್ಡು ಗಿಡ್ಡು ಏನಾದ್ರು ಬೇಕಾ? ಸರಿ, ಅದೇಟು ಅಂತ ಹೇಳಿ ನಮ್ಮ ಹುಡುಗನ್ಗೆ ಹೇಳ್ತೀನಿ, ಅವ್ನು ಕೊಡ್ತಾನೆ. ಓಹೋ, ಏನ್ ನಿಮ್ಮ ಹುಡುಗರ ಕೈಲಿ ದುಡ್ಡು ಕೊಡಿಸ್ತಾ ಇದೆಯಾ ನನಗೆ? ನನ್ನ ಮುಂದೆನೆ ಲೆವೆಲ್ ತೋರಿಸ್ತಾ ಇದೆಯಾ? ಹಾ, ಇವೆಲ್ಲ ಆಟಿಟ್ಯೂಡ್ ನನ್ನ ಮುಂದೆ ನಡೆಯಲ್ಲಮ್ಮ. ಎಷ್ಟಿಟ್ಟಿದೀಯ ದುಡ್ಡು? ಭಾರಿ ಶ್ರೀಮಂತನಾ ನೀನು? ಹಾ, ಹೇಳದ್ನಲ್ಲ, ನೀನು ಬಂದು ಮಾತಾಡೋವರೆಗೂ ನಿನ್ನ ಗಾಡಿ ಬಿಡೋದಿಲ್ಲ ನಾನು. ಯಾಕೆ ಬಿಡಲ್ಲ? ನಿಮಗೆ ಬೇಕಾಗಿರೋದು ದುಡ್ಡು ತಾನೆ. ಅದನ್ನು ಯಾವನ್ ಕೊಟ್ರೆ ಏನು? ನಮ್ಮ ಹುಡುಗರು ಕೊಡ್ತಾರೆ ಅಂತ ಹೇಳ್ತಾ ಏನಲ್ಲ, ಅದನ್ನ ಈಸ್ಕೊಂಡು ನಮ್ಮ ಗಾಡಿನ ಬಿಟ್ಟು ಕಳಿಸಿ. ಯಾಕೋ ವಾಯ್ಸ್ ಜೋರಾಗ್ತಾ ಇದೆ? ಹೇಳದ್ನಲ್ಲ, ಇವೆಲ್ಲ ನನ್ನ ಮುಂದೆ ನಡೆಯಲ್ಲ. ನೀನ್ ಯಾರೇ ಇರು, ನಾನ್ ಕೇರ್ ಮಾಡಲ್ಲ. ಈಗಲೇ ನಿನ್ ಗಾಡಿಗಳನ್ನ ಸೀಸ್ ಮಾಡ್ತಾ ಇದ್ದೀನಿ. ನೀನ್ ಅದೇಗ್ ಬರಲ್ಲ ಅಂತ ನಾನು ನೋಡೇ ಬಿಡ್ತೀನಿ. ಆಯಿತು ಬಿಡಿ ಸರ್, ನೀವು ಆಟ ಮಾಡಿದ್ರೆ ನನಗೂ ಆಟ ಮಾಡಕ್ಕೆ ಬರ್ತದೆ. ನಾನು ಇರೋ ಜಾಗಕ್ಕೆ ನನ್ನ ಗಾಡಿನ ಹೆಂಗೆ ಕರ್ಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಓಹೋ, ಭಾರಿ ಇನ್ಫ್ಲುಯೆನ್ಸ್ ಪರ್ಸನ್ ನೀನು. ಹೇಳದ್ನಲ್ಲ, ನೀನ್ ಅದ್ಯಾವನೇ ಆಗಿದ್ರು ನಿನ್ನ ಆಟ ನನ್ನ ಮುಂದೆ ನಡೆಯಲ್ಲ ಅಂತ. ನಿನ್ ಗಾಡಿ ಸೀಸ್ ಮಾಡ್ತಾ ಇದ್ದೀನಿ. ನೀನ್ ಸ್ಟೇಷನ್ಗೆ ಬಂದು ನನ್ನ ಮೀಟ್ ಮಾಡೋವರೆಗೂ ನೀನ್ ಅದೇನೇ ತಿಪ್ಪರ್ಲಾಗ ಹಾಕಿದ್ರು ನಿನ್ ಗಾಡಿ ನಾನು ಬಿಡಲ್ಲ. ಅದು ಹೆಂಗೆ ಸಿಗಕ್ಕಿಲ್ಲ ಅಂತ ನಾನು ನೋಡ್ತೀನಿ ಸಾಹೇಬ್ರೆ. ನೀವು ಮಾತಾಡ್ತಿರೋ ದಾಟಿ ನೋಡ್ತಿದ್ರೆ ನನಗೆ ಆರ್ಡ್ರ್ ಮಾಡಿ ಸ್ಟೇಷನ್ಗೆ ಕರ್ಸೋದೆ ನಿಮ್ಮ ಉದ್ದೇಶ ಅಂತ ಕಾಣಿಸ್ತದೆ. ನಾನು ಆರ್ಡ್ರ್ ಮಾಡಿದ್ರೆ ಬಗ್ಗೋ ಮಗನೇ ಅಲ್ಲ ನಾನು. ನಾನು ತೆಪ್ಪಿಲ್ಲ ಅಂದರೆ ಅವನು ಯಾವನೇ ಆಗಿದ್ರು ಅವನಿಗೆ ತಲೆ ಕೆಡ್ಸ್ಕೊಳಕ್ಕಿಲ್ಲ. ನಾನು ಇರೋ ಜಾಗಕ್ಕೆ ನನ್ನ ಗಾಡಿನ ಹೆಂಗೆ ಕರ್ಸ್ಕೋಬೇಕು ಅಂತ ನನಗೆ ಗೊತ್ತು. ಹಂಗೆ ಕರ್ಸ್ಕೊಳ್ಳಿಲ್ಲ ಅಂದರೆ ನನ್ನ ಹೆಸರು ಮಾದೇವನೇ ಅಲ್ಲ. ಓ, ನನಗೆ ಚಾಲೆಂಜಾ? ಆಗ್ಲಿ ಆಗ್ಲಿ, ನಿನ್ನಂತವ್ರನ್ನ ಎಷ್ಟು ಜನ ಬಗ್ಸಿಲ್ಲ ನಾನು. ರೇ, ಈ ಗಾಡಿಗಳನ್ನೆಲ್ಲ ಸೀಸ್ ಮಾಡ್ರಿ, ಬರತ್ತೇನಂತ ತೋರಿಸ್ತೀನಿ ಅವನಿಗೆ. ರಾಮ್, ತಗೋ ಬಿಸಿ ಬಿಸಿ ಹಾಲು ಕುಡಿ. ಹಾಲು ಕುಡಿದ್ ಮಲಗಿದ್ರೆ ಚಂದ ನಿದ್ದೆ ಬರುತ್ತೆ. ಥ್ಯಾಂಕ್ಸ್ ಪ್ರೇಮ. ರಾಮ್,
ನಿನಗೊಂದು ಪ್ರಶ್ನೆ ಕೇಳಬೇಕು, ಕೇಳಲಾ? ಕೇಳು. ಅದು ಜಡ್ಜ್ ಹತ್ರ ನನ್ನ ಜೊತೆ ಬದುಕಕ್ಕೆ ಇಷ್ಟ ಇಲ್ಲ ಅಂತ ಯಾಕೆ ಹೇಳಲಿಲ್ಲ ನೀನು? ಅವಾಗ ಹೇಳ್ಬಿಟ್ಟಿದ್ರೆ ಎಲ್ಲ ಮುಗ್ದೋಗಿರೋದಲ್ವಾ? ಕಾನೂನೇ ನಮ್ಮ ಮದ್ವೆನ ಅಮಾನತ್ ಮಾಡಿರ್ತಿತ್ತು. ಆಗ ನನ್ನಿಂದ ಬಿಡುಗಡೆನೂ ಸಿಕ್ಕಿರೋದು. ಯಾಕ್ ರಾಮ್, ಅಂತ ಅವಕಾಶ ಸಿಕ್ತಾಗ ಯಾಕೆ ಬಳಸ್ಕೊಳ್ಳಿಲ್ಲ ನೀನು? ಆಗ್ಲೇ ಹೇಳಿದ್ನಲ್ಲ ಪ್ರೇಮ, ನಾನಾಗಿ ಹೇಳಿತಿದ್ರೆ ಆ ಸುಳ್ಳು ಸಾಕ್ಷಿ ಹೇಳಕ್ ಬಂದಿರೋ ಒಂದು ಕಟ್ಕತೆನೆ ನಿಜ ಆಗ್ಬಿಡ್ತಿತ್ತು. ಎಲ್ರ ಮುಂದೆ ನಿನ್ ವ್ಯಕ್ತಿತ್ವ ಹಾಳಾಗ್ತಿತ್ತು. ಅದು ನಂಗೆ ಬೇಕಾಗಿರ್ಲಿಲ್ಲ. ಅವನ ಉದ್ದೇಶನೇ ನಿನ್ ವ್ಯಕ್ತಿತ್ವಕ್ಕೆ ಮಸಿ ಬಳಿಯೋದಾಗಿತ್ತು. ಅದಕ್ಕೆ ನಾನೇ ಅವಕಾಶ ಮಾಡ್ಕೊಡ್ಬೇಕಿತ್ತ ಪ್ರೇಮ? ಅದ್ ಸರಿ, ಆ ಮ್ಯಾರೇಜ್ ಅನೈನ್ಮೆಂಟ್ ಅಪೀಲಲ್ಲಿ ನಿಂದೆ ಸೈನ್ ಇರೋದಂತ ಒಪ್ಕೊಂಡೆ. ಆದ್ರೆ ಯಾವಾಗ ಎಲ್ಲಿ ಸೈನ್ ಆಗ್ತೆ ಅಂತ ನಿಂಗೆ ನೆನಪಾಗ್ತಿಲ್ವಾ? ಯಾರಾದ್ರೂ ಬೇರೆ ಡಾಕ್ಯುಮೆಂಟ್ಸ್ ಅಂತ ಹೇಳಿ ಸೈನ್ ಹಾಕ್ಸ್ಕೊಂಡಿದ್ರಾ? ಸ್ವಲ್ಪ ನೆನ್ಪು ಮಾಡ್ಕೋ ಪ್ರೇಮ. ಅದು ಅದಕ್ಕೆ ನನಗೆ ನಿಮ್ಮಿಂದ ಒಂದು ಕೆಲಸ ಆಗ್ಬೇಕಿತ್ತು. ಈ ಪೇಪರ್ಸ್ ನಿಮ್ಮನ್ನ ನಮ್ಮವ್ರನ್ನಾಗಿ ಮಾಡೋ ಪೇಪರ್, ಅಂದ್ರೆ ನಿಮ್ ಜಾಗನ ಈ ಮನೇಲಿ ಭದ್ರ ಮಾಡೋ ಪೇಪರ್. ನೀವು ಈ ಪೇಪರ್ಗೆ ಸೈನ್ ಮಾಡಿದ್ರೆ ನೀವು ಅಫಿಷಿಯಲಿ ನಮ್ಮನೆಯವರಾಗ್ತೀರಾ. ನಿಮ್ ಹೆಸರನ್ನ ಅಣ್ಣ ಹೆಸರ ಜೊತೆ ಸೇರಿಸಿ ರೇಷನ್ ಕಾರ್ಡಲ್ಲಿ ಹಾಕ್ಸ್ಬೇಕು. ಅದಕ್ಕೆ ಅಪ್ಲಿಕೇಶನ್ ತಂದಿದ್ದೀನಿ. ಇದು ಅದೇ ಪೇಪರ್. ಆ ಪೂರ್ವಿನ ಸೈನ್ ಮಾಡಿಸ್ಕೊಂಡಿತ್ತು ಅಂತ ಶ್ಯಾಮ್ ತಲೆಗೆ ತುಂಬೋದು ಬೇಡ. ಆಮೇಲೆ ಪೂರ್ವಿ ಮೇಲೆ ಅವ್ನು ಸಿಟ್ಟು ಮಾಡ್ಕೊಂಡು ಬಿಡ್ತಾನೆ. ಪ್ರೇಮ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಬಿಟ್ಬಿಡು ಹೋಗ್ಲಿ. ಯಾರಾದರೂ ಸೈನ್ ಮಾಡಿಸ್ಕೊಂಡಿರ್ಲಿ. ಈಗ ಸದ್ಯ ಎಲ್ಲ ಸರಿ ಹೋಯ್ತಲ್ಲ, ಅಷ್ಟು ಸಾಕು. ನೀನು ಹಾಲು ಕುಡ್ದು ಆರಾಮಾಗಿ ನಿದ್ದೆ ಮಾಡು. ಪ್ರೇಮ ಕೈಯಲ್ಲಿ ಅಪೀಲ್ಗೆ ಯಾರು ಸೈನ್ ಮಾಡಿಸ್ಕೊಂಡಿರ್ಬೋದು? ಇಂಥ ಕೆಲಸ ಯಾರು ಮಾಡೋದಕ್ಕೆ ಸಾಧ್ಯ? ಈ ಕಲ್ಯಾಣಿ ಅಮ್ಮ ಮಹಾದೇವ ಕಾವ್ಯ ಪಂಚಮಿ ಎಲ್ಲಿ ಹೊರಟ್ರು? ಅಯ್ಯೋ, ಆ ಪಂಚಮಿ ಹೆಸರಲ್ಲಿ ದಿನ ಪೂಜೆ ಮಾಡಿಸ್ತಾ ಇದಾರಂತೆ ಮಾವ. ಅದಕ್ಕೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಓ ಹಂಗೆ. ಒಟ್ಟಿನಲ್ಲಿ ಇವ್ರ ಸಂಭ್ರಮ ನಿಲ್ಲೋದೇ ಇಲ್ಲ ಬಿಡು. ಏನ್ ಸಂಭ್ರಮನೋ ಏನ್ ಕತೆನೋ, ಆ ಪ್ರೇಮ ಕಾವ್ಯ ಮನೆಗೆ ಬಂದಾಗ್ಲಿಂದ ಸಂಭ್ರಮ ಎಲ್ಲ ಬರೀ ಅವ್ರದೇ ಆಗಿದೆ. ನಾವು ಅವ್ರು ನೋಡಿ ಬರೀ ಹೊಟ್ಟೆ ಉರ್ಕೊಳ್ಳೋದಷ್ಟೇ. ನಿನ್ನೆನೆ ಎಲ್ಲನೂ ಸರಿ ಹೋಗ್ಬಿಡ್ತಾ ಇತ್ತು. ಆ ಪ್ರೇಮನ ಸರಿಯಾಗಿ ಲಾಕ್ ಮಾಡಿದ್ವಿ. ಈ ರಾಮ್ ಒಂದೇ ಒಂದು ಮಾತು, ಈ ಮದುವೆ ನನಗೆ ಇಷ್ಟ ಇಲ್ಲ ಅಂತ ಅಂದಿದ್ರೆ ಎಲ್ಲನೂ ಮುಗ್ದೋಗಿರೋದು. ಆದರೆ ಈ ರಾಮ್ ಎಲ್ಲನೂ ಹಾಳು ಮಾಡಾಕ್ಬಿಟ್ಟ. ಹೌದು ಮಾವ, ಅಣ್ಣ ಒಳ್ಳೆ ಸ್ಟುಪಿಡ್ ಥರ ಆಡ್ಬಿಟ್ಟ. ಆ ಪ್ರೇಮನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಎಷ್ಟು ಒಳ್ಳೆ ಅವಕಾಶ ಸಿಕ್ಕಿತ್ತು. ಅವನ ಕೈಯಾರೆ ಅವನ್ನೇ ಹಾಳು ಮಾಡ್ಕೊಂಡ್ಬಿಟ್ಟ. ಆದ್ರೆ ಮಾವ, ಆ ಪ್ರೇಮನ್ ಬಾಯ್ ಫ್ರೆಂಡ್ ಅಂತ ಹೇಳ್ಕೊಂಬಂದ್ ಹುಡುಗನ್ಗೆ ಅಣ್ಣ ಕಪ್ಪಾಳಕ್ಕೆ ಹಂಗ್ ಹೊಡ್ದ. ಇನ್ನ ರೇಷನ್ ಕಾರ್ಡ್ ಅಂತ ಸುಳ್ಳು ಹೇಳಿ ಆ ಪೇಪರ್ಸ್ಗೆ ನಾನೇ ಸೈನ್ ಮಾಡಿಸಿದ್ದು ಅಂತ ಗೊತ್ತಾಗ್ಬಿಟ್ರೆ ಅಣ್ಣನ ಕೋಪ ನೆನ್ಸ್ಕೊಂಡ್ರೇನೆ ನಂಗೆ ತುಂಬಾ ಭಯ ಆಗ್ತಿದೆ ಮಾವ. ನಾನು ಇಂಥದ್ದೊಂದು ಕೆಲಸ ಮಾಡಿದ್ದೀನಿ ಅಂತ ಅಣ್ಣಂಗೆ ಏನಾದ್ರೂ ಗೊತ್ತಾಗ್ಬಿಟ್ರೆ ಅವನ್ ಮಾತ್ರ ನನ್ನ ಸುಮ್ಮನೆ ಬಿಡೋದಿಲ್ಲ ಮಾವ.
ಈ ಕೆಲಸ ನೀನೇ ಮಾಡಿರ್ತೀಯ ಅನ್ನೋ ಅನುಮಾನ ನನಗಿತ್ತು ಪೂರ್ವಿ. ಆದರೆ ಅವತ್ತು ರೇಷನ್ ಕಾರ್ಡಿಗೆ ಸೈನ್ ಬೇಕು ಅಂದಾಗ ನಿಮ್ಮೆಲ್ಲರ ಹೆಸರು ಜೊತೆ ನನ್ನ ಹೆಸರು ಸೇರ್ಕೊಳ್ಳುತ್ತೆ ಅನ್ನೋ ಖುಷಿಲಿ ಅವತ್ತು ಸೈನ್ ಮಾಡಿದೆ. ಆದರೆ ನೀನು ಈ ಉದ್ದೇಶಕ್ಕೆ ನನ್ನ ಹತ್ರ ಸೈನ್ ಮಾಡಿಸಿದ್ದು? ಅಲ್ಲ ಪೂರ್ವಿ, ಅವತ್ತು ಕೋರ್ಟಲ್ಲಿ ಕೇಳಿದಾಗ ಈ ಥರ ಕೆಲಸ ನಾನು ಮಾಡೇ ಇಲ್ಲ ಅಂತ ಹೇಳಿದೆ.